ನಮಸ್ತೆ ನಮಸ್ತೆ ವೀಕ್ಷಕರೇ, ನಾವು ಇವತ್ತಿದ್ದೀವಿ ಸಸ್ಯ ಸಂಜೀವಿನಿಯ ಸಮುದ್ರದ ತೀರದ ವಿಭಾಗಕ್ಕೆ ಬಂದು ನಾವೆಲ್ಲ ಈಗ ಸಮುದ್ರ ಸ್ನಾನ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ದಿನ ತುಂಬಾ ಪ್ರಶಾಂತವಾಗಿದೆ. ನೋಡ್ಬೋದು ಸೂರ್ಯ ಇನ್ನೂ ಮೇಲಿದ್ದಾನೆ, ಆದ್ರೆ ಮೋಡ ಇರೋ ಕಾರಣಕ್ಕೆ ತುಂಬಾ ಇಲ್ಲಿ ಪ್ರಶಾಂತವಾಗಿದೆ. ಅಂಡ್ ನೀರು ಎಷ್ಟು ಶಾಂತವಾಗಿದೆ ನೋಡಿ, ಎಷ್ಟು ಫ್ಲಾಟ್ ಆಗಿ ಎಷ್ಟು ಸೇಫ್ ಆಗಿದೆ ಅಂತ. ಮಧುಶ್ರವ ಇಲ್ಲೇನೋ ದೊಡ್ಡ ಒಂದು ಸಮುದ್ರಕ್ಕೆ ಒಂದು ನಾಲೆಯನ್ನ ತೋಡ್ತಾ ಇದ್ದಾನೆ. ಬಹುಶಃ ಇದು ಸಮುದ್ರಕ್ಕೆ ನೀರ್ ಕೊಡೋದಾ, ನೀರಿಗೆ ಸಮುದ್ರ ಕೊಡೋದಾ? ಸಮುದ್ರ ಅಲ್ಲಿ ಈ ನಾಲೆಯಲ್ಲಿ ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು ನಾಲೆಯಲ್ಲಿ? ಹೀಗೆ ಸಮುದ್ರ ಮುಂದೆ ಹೋಗ್ಬೇಕಾ? ಆದ್ರೆ ಈಗ ಅಲ್ಲಿಂದ ಇಲ್ಲಿ ಬರ್ತಾ ಉಂಟಲ್ಲ ನೀರು. ಓಕೆ, ಏನೋ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನೋಡಿ. ಈಗ ಸಮುದ್ರ ಅಲ್ಲಿಂದ ಈಗ ಇಲ್ಲಿಂದ ಇಲ್ಲಿ ಬರ್ಬೇಕಂತೆ. ಇಲ್ಲಿಂದ ಎಲ್ಲಿ ಹೋಗ್ಬೇಕು ಮಧು? ಸಮುದ್ರ ಅಲ್ಲಿಗೆ ಹೋಗ್ಬೇಕಂತೆ. ಈಗ ನೀನ್ ನಾಲೆ ತೋಡದೆ ಇದ್ರೆ ಅಲ್ಲಿ ಹೋಗುದಿಲ್ವಾ? ಇಲ್ಲಿಂದ ಸಮುದ್ರ ಅಲ್ಲಿ ಹೋಗ್ಬೇಕಂತೆ ನೋಡಿ ವೀಕ್ಷಕರೇ. ಇದು ಆಗೋ ಮಾತಾ ಅಲ್ವಾ? ನೀವ್ ಹೇಳ್ಬೇಕು. ಇಲ್ಲಿಂದ ಬಂದಂತ ಸಮುದ್ರ ಹೀಗೆ ನೀರಲ್ಲಿ ಬಂದು ಇಲ್ಲಿಂದ ಹೋಗ್ಬೇಕಂತೆ ಆಚೆ. ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ನಮ್ಮದು. ಹೌದು, ಇವರೊಬ್ಬರೇ ಸಹಾಯ ಮಾಡ್ತಾ ಇದ್ದಾರೆ. ಸೊ ಎಲ್ರು ಚಪ್ಪಾಳೆ ತಟ್ಬೇಕು. ಆದ್ರೆ ಮಧುಶ್ರವ, ಸಮುದ್ರ ಇಲ್ಲಿ ಹೋಗ್ತಾ ಇಲ್ಲ, ಇದೇ ಸಮುದ್ರಕ್ಕೆ ಹೋಗ್ತಾ ಉಂಟೀಗ. ಹೀಗೆ ನೋಡಿ, ಸಂಪೂರ್ಣವಾದಂತಹ ಒಂದು ಪ್ರೈವಸಿ ಇಲ್ಲಿ ನಮಗೆ ಸಿಗತ್ತೆ. ಇಲ್ಲ ಅಂದ್ರೆ ಸ್ಯಾಟರ್ಡೆ ಸಂಡೇ ಅಂತಂದ್ರೆ ಗೋಕರ್ಣ ಸಮುದ್ರ ಹೇಗಿರತ್ತೆ ನೀವು ನೆನ್ಪಿರ್ಬೋದು ಯಾರಾದ್ರೂ ನೋಡಿದವರಿಗೆ. ಫುಲ್ ಕ್ರೌಡೆಡ್ ಇರುತ್ತೆ. ಇಲ್ಲಿ ನಾವು ಒಂದು 4-5 ಜನ ಬಿಟ್ರೆ ಇನ್ಯಾರು ಇಲ್ಲ. ಮಧುಶ್ರವ ನಾಲೆ ತೋಡ್ತಾನೇ ಇದ್ದಾನೆ. ಈ ನಾಲೆಯಲ್ಲಿ ನೋಡಿ ಇವತ್ತು ಹೇಗಿದೆ ಅಂತ ಸಮುದ್ರದ ನೀರು. ಈ ರೀತಿ ಇದ್ದಾಗ ಇದು ತುಂಬಾ ಸೇಫ್, ಯಾಕಂದ್ರೆ ಫ್ಲಾಟ್ ಆಗೇ ಇದೆ ನೋಡಿ. ಎಷ್ಟು ಮುಂದೆ ತನ ಹೋದ್ರೆ ಸಹ ಹೌದು, ಇವತ್ತು ಯಾಕಂದ್ರೆ ಮೋಡ ಇರೋದ್ರಿಂದ ನೀರ್ ತಂಪಿದ್ದು. ಇಲ್ಲ ಅಂದ್ರೆ ಯೂಶ್ವಲಿ ಈ ಹೊತ್ತಿಗೆ ತುಂಬಾ ಬಿಸಿ ಬಿಸಿ ಇರುತ್ತೆ ನೀರ್, ಚಂದ ಇರುತ್ತೆ ಆಡ್ಲಿಕ್ಕೆ. ಇವತ್ತು ತಂಪಿದೆ. ಎಷ್ಟು ಚಂದ ಇದೆ, ಎಷ್ಟು ಪ್ರಶಾಂತವಾಗಿದೆ ಇವತ್ತಿನ ದಿನ. ಎಷ್ಟು ದೂರ ಬಂದ್ವಿ ನಾವೀಗ, ಅಲ್ಲಿ ತೀರದಿಂದ ಇಲ್ಲಿವರೆಗೆ ಬಂದ್ವಿ. ಇನ್ನು ಇಷ್ಟೇ ನೀರು ಇರೋದಿಲ್ಲಿ, ನೀರು ಜಾಸ್ತಿ ಬರ್ತಾನೆ ಇಲ್ಲ. ಈಗ ನಾವೆಲ್ಲ ಸೇರಿ ಸಮುದ್ರ ಸ್ನಾನಕ್ಕೆ ಹೋಗ್ತೀವಿ.